ನಮಸ್ಕಾರ. ನಾವಿವತ್ತು ಕೋರ್ಸ್ ವರ್ಕ್ದು ಕಂಟಿನ್ಯೂಡ್ ವಿಡಿಯೋ ಮಾಡಮ್ಮ. ವಿಡಿಯೋ ನಂಬರ್ 23. ಲಾಸ್ಟ್ ಟೈಮ್ ನಾವು ಕರೆಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಜಿಗ್ಜಾಗ್ ಕರೆಕ್ಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡುವ. ಸ್ವಲ್ಪ ಕರೆಕ್ಷನ್ಸ್ ಬಗ್ಗೆ ಕಂಟಿನ್ಯೂಷನ್ ಬಗ್ಗೆ ನೋಡ್ಬೇಕಾದ್ರೆ 2 ಟೈಪ್ಸ್ ಆಫ್ ಕರೆಕ್ಷನ್ಸ್ ಇದಾವೆ. ಒಂದು ಸಿಂಪಲ್ ಕರೆಕ್ಷನ್ಸ್ ಅಂತ ಬರುತ್ತೆ, ಇನ್ನೊಂದು ಕಾಂಪ್ಲೆಕ್ಸ್ ಕರೆಕ್ಷನ್ಸ್ ಅಂತ ಬರುತ್ತೆ. ಇದು ಲಾರ್ಜ್ ಕ್ಲಾಸಿಫಿಕೇಶನ್, ಆನ್ ಲಾರ್ಜರ್ ಸೈಡ್ ಕ್ಲಾಸಿಫೈ ಈ ತರ ಮಾಡ್ತಾರೆ. ಅದೇ ಸಿಂಪಲ್ ಕರೆಕ್ಷನ್ಸ್ ಅಲ್ಲಿ 2 ತರ ಕರೆಕ್ಷನ್ ಬರುತ್ತೆ. ಒಂದು ಜಿಗ್ಜಾಗ್ ಕರೆಕ್ಷನ್, ಇನ್ನೊಂದು ಫ್ಲಾಟ್ ಕರೆಕ್ಷನ್ಸ್. ಓಕೆ, ಸೊ ಜಿಗ್ಜಾಗ್ ಕರೆಕ್ಷನ್ ಏನಿದೆಯಲ್ವಾ, ಇದು ಪ್ರೈಸ್ ವೈಸ್ ಕರೆಕ್ಷನ್. ಇದು ತುಂಬಾ ಸ್ಪೀಡ್ ಅಲ್ಲಿ ಇರುತ್ತೆ. ಓಕೆ, ಆಮೇಲೆ ಇದು ತುಂಬಾ ಲಾಸ್ ಮಾಡೋ ಜಿಗ್ಜಾಗ್ ಕರೆಕ್ಷನ್ ಇದು. ಓಕೆ, ಇನ್ನೊಂದು ಫ್ಲಾಟ್ ಕರೆಕ್ಷನ್, ಇದು ಟೈಮ್ ವೈಸ್ ಇರುತ್ತೆ, ತುಂಬಾ ಸ್ಲೋ ಇರುತ್ತೆ. ಇದರಲ್ಲಿ ನಿಮಗೆ ಪ್ಯಾನಿಕ್ ಆಗುವಂತ ಸಿಚುವೇಶನ್ಸ್ ಏನೂ ಇರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಂಪ್ಲೆಕ್ಸ್ ಕರೆಕ್ಷನ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಟ್ರಯಾಂಗಲ್ಸ್ ಬರುತ್ತೆ, ಡಬಲ್ ಕರೆಕ್ಷನ್ಸ್ ಬರುತ್ತೆ, ಟ್ರಿಬಲ್ ಕರೆಕ್ಷನ್ಸ್ ಬರುತ್ತೆ. ಓಕೆ, ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ವೇವ್ 2 ದಲ್ಲಿ ಸಿಂಪಲ್ ಕರೆಕ್ಷನ್ಸ್ ಇದ್ರೆ ವೇವ್ 4 ದಲ್ಲಿ ಕಾಂಪ್ಲೆಕ್ಸ್ ಕರೆಕ್ಷನ್ಸ್ ಇರುತ್ತೆ. ಆಮೇಲೆ ರಿವರ್ಸ್, ಒಂದು ವೇಳೆ ವೇವ್ 2 ದಲ್ಲಿನೇ ಕಾಂಪ್ಲೆಕ್ಸ್ ಕರೆಕ್ಷನ್ಸ್ ಇದ್ರೆ ವೇವ್ 4 ಸಿಂಪಲ್ ಕರೆಕ್ಷನ್ಸ್ ಇರುತ್ತೆ. ಓಕೆ, ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಟ್ರಯಾಂಗಲ್ಸ್ ಏನಿದೆಯಲ್ವಾ, ನಿಮ್ಗೆ ಇದು ಓನ್ಲಿ ವೇವ್ 4 ದಲ್ಲಿನೇ ಸಿಗೋದು. ಓಕೆ, ವೇವ್ 2 ದಲ್ಲಿ ಟ್ರಯಾಂಗಲ್ಸ್ ಬರಲ್ಲ. ಇದು ಮತ್ತೆ ನಿಮ್ಗೆ ಮುಂದೆ ಹೇಳ್ತೀನಿ, ಇದು ಜಸ್ಟ್ ನಿಮಗೆ ಸ್ಟಾರ್ಟಿಂಗ್ ಅಷ್ಟೇ. ಓಕೆ, ಇವತ್ತು ನಾವು ಜಿಗ್ಜಾಗ್ ಕರೆಕ್ಷನ್ಸ್ ಬಗ್ಗೆ ಕಲಿಯೋಣ. ಓಕೆ, ಜಿಗ್ಜಾಗ್ ಕರೆಕ್ಷನ್ ಏನಿದೆ, ಇದು ತುಂಬಾ ರೇರ್ ಪ್ಯಾಟರ್ನ್, ನಿಮಗೆ ಹೆಚ್ಚಿಗೆ ಸಿಗಲ್ಲ ಇದು. ಯಾಕೆ ಅಂತಂದ್ರೆ, ಇದು ನ್ಯೂಸ್ ಬೇಸ್ಡ್ ಕರೆಕ್ಷನ್ಸ್ ಇರುತ್ತೆ. ನ್ಯೂಸ್ ಬೇಸ್ಡ್ ಕರೆಕ್ಷನ್ಸ್ ಅಂತಂದ್ರೆ, ಏನಾದ್ರೆ ಒಂದು ಸ್ಟಾಕ್ ಅಲ್ಲಿ ನಿಮಗೆ ನೆಗೆಟಿವ್ ನ್ಯೂಸ್ ಬಂದ್ರೆ ಅವಾಗ ಜಿಗ್ಜಾಗ್ ಕರೆಕ್ಷನ್ಸ್ ಫಾರ್ಮ್ ಆಗಿಬಿಡುತ್ತೆ. ಈಗ ಈ ಯಾವುದೇ ಒಂದು ಸ್ಟಾಕ್ ಅಲ್ಲಿ ನೆಗೆಟಿವ್ ನ್ಯೂಸ್ ಇದ್ರೆ ಏನಾಗುತ್ತೆ, ಎಲ್ಲರೂ ಸೆಲ್ ಮಾಡಕ್ ನೋಡ್ತಾರೆ, ಯಾರು ಪರ್ಚೇಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಅಲ್ಲಿ ಓನ್ಲಿ ಸಪ್ಲೈ ಇರುತ್ತೆ, ನೋ ಡಿಮಾಂಡ್. ಅವಾಗ ಏನಾಗುತ್ತೆ, ತುಂಬಾ ಫಾಸ್ಟ್ ಆಗಿ ಸ್ಪೀಡ್ ಅಲ್ಲಿ ಪ್ರೈಸು ಫಾಲ್ ಆಗುತ್ತೆ. ಅದಕ್ಕೆ ಇದನ್ನ ಜಿಗ್ಜಾಗ್ ಅನ್ನ ಪ್ರೈಸ್ ವೈಸ್ ಕರೆಕ್ಷನ್ಸ್ ಅಂತ ಕರೀತಾರೆ. ಓಕೆ, ಇದರಲ್ಲಿ ಒಂದು ಕ್ರೈಟೇರಿಯಾ ಇದೆ. ಏನ್ ಕ್ರೈಟೇರಿಯಾ ಅಂತಂದ್ರೆ, ನಿಮಗೆ ಪ್ರೀವಿಯಸ್ ವೇವ್ ಅಂದ್ರೆ ನಿಮಗೆ ವೇವ್ 3 ಟಾಪು ಮತ್ತೆ ಈ ವೇವ್ 5 ಟಾಪ್ ಏನತ್ತಲ್ವಾ, ಅವೆರಡರಿಗೆ ಮಿನಿಮಮ್ 127%. ಓಕೆ, ಸೊ ಇದನ್ನ ಚಾರ್ಟ್ ಅಲ್ಲಿ ನಿಮಗೆ ಹೇಳ್ತೀನಿ 127% ಕ್ರೈಟೀರಿಯಾ ಏನು ಅಂತ. ಓಕೆ, ಆಮೇಲೆ ಜಿಗ್ಜಾಗ್ ನಿಮ್ಗೆ ಯಾವತ್ತು 5-3-5 ಪ್ಯಾಟರ್ನ್ ಅಂತ ಕರೀತಾರೆ. ಅಂದ್ರೆ ವೇವ್ ಎ ನಿಮಗೆ 5 ಮೂವ್ಸ್ ಇರುತ್ತೆ, ವೇವ್ ಬಿ ನಿಮಗೆ 3 ಮೂವ್ಸ್ ಇರುತ್ತೆ, ಮತ್ತೆ ವೇವ್ 5 ನಿಮಗೆ 5 ಮೂವ್ಸ್ ಇರ್ತವೆ. ಓಕೆ, ಸೊ ನಿಮಗೆ ಈಗ ವೇವ್ ವೈಸ್ ಸ್ವಲ್ಪ ಡೀಟೇಲ್ಸ್ ಅಲ್ಲಿ ಹೋಗೋಣ. ನಿಮಗೆ ಇಲ್ಲಿ ವೇವ್ ಎ ಏನಿರುತ್ತಲ್ವಾ, ಅದು ಇಂಪಲ್ಸ್ ಇರುತ್ತೆ, ಆಮೇಲೆ ತುಂಬಾ ಸ್ಪೀಡ್ ಅಲ್ಲಿ ಇರುತ್ತೆ ಇದು. ಓಕೆ, ಆಮೇಲೆ ಹಾಫ್ ಇರುತ್ತೆ, ಇಲ್ಲ 1/4 ಇರುತ್ತೆ. ಯಾವ ತರದ್ದು, ವೇವ್ 5 ಸಬಾರ್ಡಿನೇಟ್ ಇರುತ್ತಲ್ವಾ ಆ ಥರದ್ದು 50% ಫಾಲ್ ಆಗುತ್ತೆ, ಇಲ್ಲ 1/4 ಫಾಲ್ ಆಗುತ್ತೆ. ಇಲ್ಲ ಅಂತಂದ್ರೆ 38% to 81% ಹೋಲ್ ಡಿಗ್ರಿ, ಅಂದ್ರೆ ನಿಮ್ದು ಬಾಟಮ್ ಟು ಟಾಪ್ 1ರಿಂದ 5, ಇಲ್ಲ 61 ಇಂದ 81% ಆಫ್ ವೇವ್ 5, ಅಂದ್ರೆ ಲಾಸ್ಟ್ ಸಬಾರ್ಡಿನೇಟ್ ಏನಿರುತ್ತಲ್ವಾ 4 ಇಂದ 5, ಆ ಥರದ್ದು 61 to 81%, 81.2% ವರೆಗೂ ಅದು ಫಿಬೊನಾಸಿ ರಿಟ್ರೇಸ್ಮೆಂಟ್ ಆಗುತ್ತೆ. ಓಕೆ, ಮೂವ್ಸ್ ನೋಡಿ, ಇಲ್ಲಿ ವೇವ್ ಎ ದಲ್ಲಿ ನಿಮಗೆ 5 ಮೂವ್ಸ್ ಇರ್ಬೋದು, ಇಲ್ಲ ಆ ಥರ ಎಕ್ಸ್ಟೆನ್ಷನ್ 9 ಇರ್ಬೋದು, ಇಲ್ಲ ಆ ಥರ ಎಕ್ಸ್ಟೆನ್ಷನ್ 13 ಇರ್ಬೋದು. ಲೀಡಿಂಗ್ ಡಯಾಗ್ನಲ್ಸ್ ಕ್ಯಾನ್ ಅಪಿಯರ್ ಇನ್ ವೇವ್ ಎ ದಲ್ಲಿ ನಿಮಗೆ ಲೀಡಿಂಗ್ ಡಯಾಗ್ನಲ್ ಇರಬಹುದು. ಓಕೆ, ಈಗ ಸೊ ಈಗ ವೇವ್ ಬಿ ನಿಮಗೆ ತುಂಬಾ ಸ್ಲೋ ಇರುತ್ತೆ, ಯಾಕಂದ್ರೆ ಇದು ಕರೆಕ್ಷನ್ ಮೂವ್ ಇರುತ್ತೆ. ಆಮೇಲೆ ಇದರಲ್ಲಿ 3 ಮೂವ್ಸ್ ಇರ್ಬೋದು, 7 ಮೂವ್ಸ್ ಇರ್ಬೋದು, ಇಲ್ಲ 11 ಮೂವ್ಸ್ ಇರ್ಬೋದು.
ಇದು ರಿಟ್ರೇಸ್ಮೆಂಟ್ ನಿಮಗೆ 61.8 ಇಂದ 81.2% ವರೆಗೂ ನಿಮಗೆ ರಿಟ್ರೇಸ್ಮೆಂಟ್ ಆಗ್ಬೋದು ಮ್ಯಾಕ್ಸಿಮಮ್. ಓಕೆ, ಮಿನಿಮಮ್ ಇದು 1% ಇಂದ 50% ವರೆಗೂ ಆಗ್ಬೋದು. ಓಕೆ, ಸೊ ಇವೆಲ್ಲವೂ ನಾನು ಚಾರ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಈಗ ಹಿಂಗೆ ಹೇಳಿದ್ರೆ ಏನು ಗೊತ್ತಾಗಲ್ಲ ನನಗೆ ಗೊತ್ತು, ಆದ್ರೂ ಸ್ವಲ್ಪ ಇದು ರೆಕಾರ್ಡ್ ಇರಲಿ ನಿಮ್ಗೆ ಅಂತ ಈ ತರ ಮಾಡಿ PPT ಮಾಡಿರೋದು. ಓಕೆ, ಆಮೇಲೆ ಟೈಮ್ ವೈಸು ವೇವ್ ಬಿ ನಿಮಗೆ ವೇವ್ ಎಗೆ ಈಕ್ವಲ್ ಆಗಿರಬಹುದು, ಇಲ್ಲ ಅದರ 2 ಟೈಮ್ಸ್ ಇರಬಹುದು, ಇಲ್ಲ ಮ್ಯಾಕ್ಸಿಮಮ್ 5 ಟೈಮ್ಸ್ ಇರಬಹುದು. ಓಕೆ, ಆಮೇಲೆ ವೇವ್ ಸಿ ನಿಮಗೆ ಇಲ್ಲಿ ಇಂಪಲ್ಸ್ ಅಲ್ಲಿ ಇರುತ್ತೆ, ತುಂಬಾ ಸ್ಪೀಡ್ ಅಲ್ಲಿ ಇರುತ್ತೆ. ಇದು 5 ಮೂವ್ಸ್ ಇರಬಹುದು, 9 ಇರಬಹುದು, 13 ಇರಬಹುದು, 17 ಇರಬಹುದು, 21 ಮೂವ್ಸ್ ಇರಬಹುದು. ಇಲ್ಲಿ ನಿಮಗೆ ವೇವ್ ಸಿ ರಿಟ್ರೇಸ್ಮೆಂಟ್ ಮಿನಿಮಮ್ 38.2% ಇಂದ ಹಿಡಿದು ಮ್ಯಾಕ್ಸಿಮಮ್ 261% ವರೆಗೂ ಇದು ಟ್ರೆಂಡ್ ಬೇಸ್ಡ್ ಫಿಬೊನಾಸಿ ಹಾಕಿದರೆ ಇಲ್ಲಿವರೆಗೂ ಇದು ರಿಟ್ರೇಸ್ ಆಗ್ಬಹುದು. ಓಕೆ, ಟೈಮ್ ವೈಸ್ ಹೋದ್ರೆ ವೇವ್ ಸಿ ನಿಮಗೆ ವೇವ್ ಎ ಮತ್ತು ವೇವ್ ಬಿ ಗೆ ಈಕ್ವಲ್ ಇರಬಹುದು, ಅವೆರಡು ಸೇರಿಸಿದ್ರೆ ಅಷ್ಟು ಈಕ್ವಲ್ ಆಗ್ಬಹುದು, ಇಲ್ಲ ಅದರದ್ದು ಹಾಫ್ ಆಗ್ಬಹುದು, ಇಲ್ಲ ಅದರದ್ದು 1/4 ಆಗ್ಬಹುದು. ಓಕೆ, ಈಗ ಇದು ಜಿಗ್ಜಾಗ್ದು ಕರೆಕ್ಷನ್ ಟೈಪ್ಸ್. ಇದು ಬೇಸ್ಡ್ ಆನ್ ವೇವ್ ಸಿ ರಿಟ್ರೇಸ್ಮೆಂಟ್. ಜಿಗ್ಜಾಗ್ ಏನ್ ಮಾಡಿರ್ತಾರೆ, ನಾರ್ಮಲ್ ಜಿಗ್ಜಾಗು, ಎಲಾಂಗೇಟೆಡ್ ಜಿಗ್ಜಾಗ್ ಮತ್ತು ಟ್ರಂಕೇಟೆಡ್ ಜಿಗ್ಜಾಗ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿಯೋಮ್ಮ. ಇವತ್ತು ಓನ್ಲಿ ಜಿಗ್ಜಾಗ್ದು ವೇವ್ ಎ ಬಿ ಮತ್ತು ಸಿ ಏನ್ ಹೇಳಿದೆ ಅಲ್ವಾ, ಅದ್ರ ಪ್ರಕಾರ ಜಿಗ್ಜಾಗ್ ಹೇಗಿರುತ್ತೆ ಅನ್ನೋದು ಒಂದು 2-3 ಎಕ್ಸಾಂಪಲ್ ನಾವು ಹುಡುಕೋಣ. ಓಕೆ, ಇದು ನೂಮಾ ಅಂತೇಳಿ ಒಂದು FNO ಸ್ಟಾಕ್. ಇದು ಈಗ ನಾನು ಇದನ್ನ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ನಾನು ಬೇಸ್ ಪಾಯಿಂಟ್ ಐಡೆಂಟಿಫೈ ಇಲ್ಲಿ ಮಾಡಿದ್ದೀನಿ. ಇದು ನಮ್ದು 1, ಇದು 2, ಇದು 3, ಇದು ಇಲ್ಲಿ 4 ಮಾಡಿ 5th ವೇವ್ ನಾನು ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಸೊ ಇದು 5th ಇಲ್ಲಿವರೆಗೆ ಇಟ್ಟಿದ್ದೀನಿ. ಸೊ ಇದು ಪಾರ್ಟ್ ನಮ್ದೀಗ, ಈ ಪಾರ್ಟ್ ಏನಿದೆಯಲ್ವಾ, ಈ ಪಾರ್ಟ್ ನಮ್ದೀಗ ಜಿಗ್ಜಾಗ್ ಅಲ್ಲಿ ಇದೆ ಅಂತ ನಾವು ಗೆಸ್ ಮಾಡಿರೋದು. ಓಕೆ, ಆಯ್ತಾ? ಇದು ಒಂದು ಎಕ್ಸಾಂಪಲ್ ಸ್ಟಡಿ ಮಾಡೋಣ. ಈಗ ಈ ಜಿಗ್ಜಾಗ್ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡಬೇಕು ಅಂತಂದ್ರೆ ಫಸ್ಟ್ ಇದು ವೇವ್ 3ಗೆ ಮತ್ತೆ ವೇವ್ 4ಗೆ ನೀವು ರಿಟ್ರೇಸ್ಮೆಂಟ್ ಹಾಕಿದ್ರೆ, ಓಕೆ, ನಿಮಗೆ ಇದು ವೇವ್ 5 ಇರುತ್ತಲ್ವಾ, ಇದು ಮಿನಿಮಮ್ 127% ಟಚ್ ಮಾಡಿರಬೇಕು. ಇದು ಇದರಲ್ಲಿ ಜಿಗ್ಜಾಗ್ ಅಲ್ಲಿರೋ ಫಸ್ಟ್ ಕ್ರೈಟೀರಿಯಾ. ಇದು ಫಿಲ್ ಆಗ್ಲೇಬೇಕು, ಇಷ್ಟು 127% ಇರಲೇಬೇಕು. ಇಲ್ಲ ಅಂತಂದ್ರೆ ಅದು ಜಿಗ್ಜಾಗ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಇದು ಫಸ್ಟ್ ಕ್ರೈಟೀರಿಯಾ ಜಿಗ್ಜಾಗ್ದು. ಆಮೇಲೆ ನಿಮಗೆ ಇದನ್ನು ಈಗ ನಾವು ವೇವ್ ಎ ಅಂತ ಕನ್ಸಿಡರ್ ಮಾಡೋಣ. ಇದು 0, ಇದು ಎ, ಇಲ್ಲಿ ಬಿ, ಇಲ್ಲಿ ಸಿ ಅಂತ ಒಂದು ಇದರಲ್ಲಿ ಲೆಕ್ಕ ಮಾಡೋಣ. ಓಕೆ, ಸೊ ನಮಗೆ ವೇವ್ ಎ ಎಷ್ಟಿರ್ಬೋದು ಅಂತಂದ್ರೆ, ನೀವು ಈ 4 ಮತ್ತೆ 5 ಇರುತ್ತಲ್ವಾ, ನೀವು ಇದಕ್ಕೆ ರಿಟ್ರೇಸ್ ಹಾಕಿದ್ರೆ ಫಸ್ಟ್ ವೇವ್ 4 ಬಾಟಮ್ಗೆ ಕ್ಲಿಕ್ ಮಾಡಬೇಕು, ಆಮೇಲೆ ವೇವ್ 5 ಟಾಪ್ಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು 61.8% ಬರಬೇಕು. ನಾರ್ಮಲಿ 61.8% ಇಂದ ಹಿಡಿದು ನಿಮಗೆ ಇನ್ ಬಿಟ್ವೀನ್ ಇಲ್ಲಿ ಇವೆರಡರ ಮಧ್ಯೆ ನಿಮಗೆ ವೇವ್ ಎ ಬರುತ್ತೆ. ಓಕೆ, ಇದು ವೇವ್ ಎ ಆಯ್ತು. ಈಗ ಇದನ್ನ ಡಿಲೀಟ್ ಮಾಡ್ಬೇಕು ಮತ್ತೆ, ಆಯ್ತಾ? ಈಗ ನೀವು ವೇವ್ ಬಿ ನೋಡ್ಬೇಕು ಅಂತಂದ್ರೆ, ಓಕೆ, ಈ ಟ್ರೆಂಡ್ ಬೇಸ್ಡ್ ಅಲ್ಲ, ನಾರ್ಮಲ್ ಫಿಬ್ನಾಸಿನ ಫಸ್ಟ್ ವೇವ್ 5 ಟಾಪ್, ಆಮೇಲೆ ವೇವ್ ಎ ಅಂದ್ರೆ ಇದನ್ನ 0 ಅಂತಾನು ಕನ್ಸಿಡರ್ ಮಾಡಬಹುದು ನೀವು. ಓಕೆ, ಇದು 0 ಅಂತಿದೆಯಲ್ವಾ, ಇದು 0, ಆಮೇಲೆ ಎಗೆ 2ನೇ ಕ್ಲಿಕ್ ಮಾಡಬೇಕು. ಆವಾಗ ಇದು ಸಹ ನಿಮಗೆ 61.8 ಇಂದ 81.2 ವರೆಗೂ ರಿಟ್ರೇಸ್ ಆಗ್ಬೇಕು. ಇದು ನಿಮ್ದು ವೇವ್ ಬಿ. ಇದು ಇನ್ನು ಇಲ್ಲಿ ಆಗಿಲ್ಲ, ಆಯ್ತಾ?
ನಿಮಗೆ ಮತ್ತೊಂದು ಹೇಳಿದೆ ನಾನು, ಮತ್ತೊಂದು ಅಂತಂದ್ರೆ ಟಾಪ್ ಟು ಬಾಟಮ್ ಇಂದ ಹಾಕಿದ್ರೆ ಎಷ್ಟು ಅಂತ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಿಮಗೆ 0 ಪಾಯಿಂಟ್ ಈ ವೇವ್ಸ್ ಇಲ್ಲಿಂದ ನೀವು ಹಾಕಿದ್ರೆ ರೆಡ್. ಓಕೆ, ನೋಡಿ, ನಿಮಗೆ 38% ಇಂದ ಹಿಡಿದು 81% ವರೆಗೂ ಬರಬೇಕಿದು. ಸೊ ನಿಮಗೆ 60 ವರೆಗೂ ಓಕೆ. ಸೊ ಇಲ್ಲಿಂದ ಆದ್ರೆ 38% ವರೆಗೂ ಬರುತ್ತೆ ಅದು. ಸೊ ನಿಮಗೆ 50% ವರೆಗೂ ಬಂದ್ರೆ ಓಕೆ, ಆಯ್ತಾ. ಬಟ್ ನಾರ್ಮಲಿ ನೀವು ಇದನ್ನ ಈ ವೇವ್ ಅಷ್ಟೇ ಕನ್ಸಿಡರ್ ಮಾಡಿ. ಈ ವೇವ್ ಇರುತ್ತಲ್ಲೋ ಐತರದ್ದು ಇಷ್ಟೇ. ಓಕೆ, ಸೊ ಈಗ ವೇವ್ ಏನ್ ನೋಡಿ, 1 2 3 4 5 6 7 8 9 ಮೂವ್ಸ್, 9 ಮೂವ್ಸ್ ಇದಾವೆ. 1 2 3 4 5 6 7 8 9 10 11. ಒಂದು ನಿಮಿಷ ಮತ್ತೊಮ್ಮೆ ಕೌಂಟ್ ಮಾಡುವ. 1 2 3 4 5 6 7 8, ಆಮೇಲೆ ಇದು 9 ಮೂವ್ಸ್ ಇದಾವೆ, ಅಂದ್ರೆ ಇದು ಇಂಪಲ್ಸ್ ಇದೆ. ಓಕೆ, ಆಮೇಲೆ ಇದು ಇಲ್ಲಿ ಇನ್ನು ಮೂವ್ ಕಂಟಿನ್ಯೂಷನ್ ಇದೆ ಇದು. ಓಕೆ, ಸೊ ಇದರಲ್ಲಿ 3 ಮೂವ್ಸ್ ಇರಬೇಕು. ಈಗ ಒಂದು ವೇಳೆ ಇದು ನಮಗೆ ಮೂವ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ 61 to 81% ವರೆಗೂ ಅಷ್ಟೇ ಇರುತ್ತೆ ಇದು. ಓಕೆ, ಸೊ ಈ ಬಿ ಇಲ್ಲಿಗೆ ಮುಗಿದಿದೆ ಅಂತ ಕನ್ಸಿಡರ್ ಮಾಡಿದ್ರೆ ಇದು 81% ಟಚ್ ಆಗಬಾರ್ದು. ನೀವು ಒಂದು ವೇಳೆ ಇದು ನಿಮ್ದು ಜಿಗ್ಜಾಗ್ ಇದೆ ಅಂತಂದ್ರೆ 81.2% ಗಿಂತ ಹೆಚ್ಚಿಗೆ ಹೋಗ್ಬಾರ್ದು. 81.2% ಹೆಚ್ಚಿಗೆ ಹೋದ್ರೆ ಇದು ನಿಮ್ದು ಜಿಗ್ಜಾಗ್ ಅಲ್ಲ. ಓಕೆ, ಇಲ್ಲಿ ನಿಮ್ಗೆ 5 ಮೂವ್ಸ್ ಅಂದ್ರೆ ಇಂಪಲ್ಸ್ ಮೂವ್ ಇರೋದ್ರಿಂದ ಇದು ನಿಮ್ದು ಜಿಗ್ಜಾಗ್ನೆ ಹೆಚ್ಚಿಗೆ. ಓಕೆ, ಸೊ ಇಲ್ಲಿ ಯಾವ ತರ ರಿಟ್ರೇಸ್ಮೆಂಟ್ ಆಗ್ಬೇಕಂತ ನೋಡಿ. ಫಸ್ಟ್ ಇದು ಸಿ ವೇವ್ಗೆ ನಾವು ಯಾವತ್ತು ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ ಹಾಕಬೇಕು. ಓಕೆ, ಇದು 1, ಇದು 2, ಇದು 3. ನಾ ಇಲ್ಲಿಗೆ ಮುಗಿದಿದೆ ಅಂತ ಕನ್ಸಿಡರ್ ಮಾಡಿರ್ತೀನಿ ಈಗ. ಸೊ ಹಾಗಿದ್ದಾಗ ನಮಗೆ ವೇವ್ ಸಿ 38% ಇಂದ ಹಿಡಿದು ಟು 61% ವರೆಗೆ ನಿಮಗೆ ಜರ್ನಿ ಮಾಡಬಹುದು, ಇದು ಜಿಗ್ಜಾಗ್ ಅಲ್ಲಿ. ಓಕೆ, ಓಕೆನಾ. ಸೊ ಇದು ಒಂದು ಜಿಗ್ಜಾಗ್. ಓಕೆ, ನೆಕ್ಸ್ಟ್ ಮತ್ತೊಂದು ಯಾವ್ದಾದ್ರು ಜಿಗ್ಜಾಗ್ ಕರೆಕ್ಷನ್ ಎಕ್ಸಾಂಪಲ್ ಹುಡುಕುವ. ಈಗ ನಾವಿರೋದು ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಲ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ಸೊ ನಾವು ಇಲ್ಲಿ ಸಿಂಪಲ್ ಕರೆಕ್ಷನ್ ಇದೆ ನೋಡಿ. ಓಕೆ, ಸೊ ನಾವು ಇದರಲ್ಲಿ ಈಗ ನೋಡುವ, ಇದು ಓನ್ಲಿ ಈ 3 and 4 ಮಧ್ಯೆ ನೋಡುವ, ಈ ಕರೆಕ್ಷನ್ ನೋಡುವ. ಸೊ ಈಗ ನಮ್ಗೆ ಇಲ್ಲಿ ಕೌಂಟಿಂಗ್ ಮಾಡ್ಬೇಕಲ್ವಾ. ಈಗ 0 1 ಇದು 0 1 2 3 4 5. ಓಕೆ, ಸೊ ಏನ್ ಕಂಡೀಷನ್ ಇದೆ ಇದರಲ್ಲಿ, ನಿಮಗೆ ಈ ಎರಡು ತರದ ಮಧ್ಯೆ 127% ಮಿನಿಮಮ್ ಇರಬೇಕಂತ ಇದೆ. ಆಯ್ತಾ, 3 and 4 ಟ್ರೇಸ್ ಮಾಡಿದ್ರೆ 127% ಮಿನಿಮಮ್ ಇರಬೇಕು. ಆಮೇಲೆ ಇಲ್ಲಿ 200% ಅಬವ್ ಇದೆ. ಸೊ ಇದು ಜಿಗ್ಜಾಗ್ ಕನ್ಸಿಡರ್ ಮಾಡಬಹುದು. ಓಕೆನಾ. ನೋಡಿ, ಇದು 3ಗೆ ಮತ್ತೆ 4ಗೆ ರಿಟ್ರೇಸ್ ಹಾಕಿದ್ರೆ ಇದು 0, ಇದು ಎ,
ಇದು ಬಿ, ಇದು ಸಿ. ನೋಡಿ, ವೇವ್ ಎ ನಿಮಗೆ ಈ 3 and 4 81.2% ಟಚ್ ಆಗಿಲ್ಲ, ಆಮೇಲೆ ಟಚ್ ಆಗ್ಲೂಬಾರ್ದು. ಟಚ್ ಆದ್ರೆ ಇದು ಬೇರೆ ಟೈಪ್ ಕರೆಕ್ಷನ್ ಆಗುತ್ತೆ. ಓಕೆ, ಸೊ ಇದು ಮ್ಯಾಕ್ಸಿಮಮ್ ನಿಮಗೆ 61 to 81.2% ಮಧ್ಯನೇ ಜಿಗ್ಜಾಗ್ದು ವೇವ್ ಎ ಮತ್ತೆ ವೇವ್ ಬಿ ಎರಡು ಮೋಸ್ಟ್ ಆಫ್ ದ ಟೈಮ್ ಅಷ್ಟೇ ಇರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ವೇವ್ ಎ ಕಂಪ್ಲೀಟ್ ಆಗುತ್ತೆ. ಈಗ ವೇವ್ ಬಿ ನೋಡುವ. ಇದು 61.8 ಇದೆ ಇಲ್ಲಿ ಬಿ, ಆಯ್ತಾ? ಕರೆಕ್ಟಾ? 81.2% ಅಬು ಎಕ್ಸೀಡ್ ಆಗಿಲ್ಲ. ಮೇನ್ ಕ್ರೈಟೇರಿಯಾ ಅಷ್ಟೇ 61.8 ದಿಂದ ಹಿಡಿದು 81.2 ಮಧ್ಯನೇ ಮ್ಯಾಕ್ಸಿಮಮ್ ಇರಬೇಕು. ಸೊ ಇದು ಬಿನು ನಮ್ದು ಕನ್ಸಿಡರ್ ಆಗುತ್ತೆ. ಸಿ ನಮಗೆ ಯಾವತ್ತು ಟ್ರೆಂಡ್ ಬೇಸ್ಡ್ ಫಿಬೊನಾಸಿನ 1, ಇದು ಎ ಬರಬೇಕು, ಆಮೇಲೆ ಬಿ ಟಾಪ್ ಇರಬೇಕು. ನೋಡಿ, 38.2% ಇಂದ ಹಿಡಿದು ನಿಮಗೆ 261.8% ವರೆಗೂ ಎಲ್ಲರೂ ಬರಬಹುದು. ಸೊ ನಮಗೆ 38% ಬಂದಿದೆ. ಇದು ಇಲ್ಲಿಗೆ ನಮ್ಗೆ ಮುಗಿದು ವೇವ್ ನಿಮ್ದು ಮತ್ತೆ ಮೇಲ್ಗಡೆ ಹೊರಟಿದೆ, ಆಯ್ತಾ? ಸೊ ಇದು ಕಲ್ಯಾಣ್ ಜ್ಯುವೆಲರ್ಸ್ ಅಲ್ಲಿ ಇದು ಒಂದು ಜಿಗ್ಜಾಗ್ ಪ್ಯಾಟರ್ನ್. ಇನ್ನೂ ಒಂದು ಎಕ್ಸಾಂಪಲ್ ನೋಡುವ. ಓಕೆ, ಈಗ ನಾವಿರೋದು ಕೆಫಿನ್ ಟೆಕ್ ಅಂತ ಒಂದು ಸಾಫ್ಟ್ವೇರ್ ಕಂಪ್ನಿ. ಈ ಚಾರ್ಟ್ ಅಲ್ಲಿ ನಾವು ನೋಡ್ತಾ ಇರೋದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ನಾನು ಬೇಸ್ ಪಾಯಿಂಟ್ ನ ಇಲ್ಲಿ ಐಡೆಂಟಿಫೈ ಮಾಡಿದ್ದೀನಿ. ಇದು ವೇವ್ 1, ಇದು ವೇವ್ 2. ಸೊ ನಮ್ದು 3 ಎಕ್ಸ್ಟೆನ್ಷನ್ ಅಲ್ಲಿ ಇದೆ. 1, 2, 3, 4, 5 ಮುಗಿದಿದ್ದಾವೆ. ಸೊ 5 ಮುಗಿದು ನಮ್ದು ಡಿಗ್ರಿದು ವೇವ್ 3 ಮುಗಿದು ವೇವ್ 4 ಮುಗಿದಿರಬಹುದು, ಇಲ್ಲ ಮುಗಿದಿರ್ಲಿಕ್ಕಿಲ್ಲ. ಸೊ ನಾವು ಈ ಪಾರ್ಟ್ ಅಲ್ಲಿ ಈಗ ಕರೆಕ್ಷನ್ ನ ಸ್ಟಡಿ ಮಾಡ್ತಾ ಇದ್ದೀವಿ. ಇದು ಯಾವ ಟೈಪ್ ಕರೆಕ್ಷನ್? ಇದು ಜಿಗ್ಜಾಗ್ ಕರೆಕ್ಷನ್. ಜಿಗ್ಜಾಗ್ ಕರೆಕ್ಷನ್ ಇದ್ರೆ ಏನ್ ಕ್ರೈಟೇರಿಯಾಸ್ ಇದಾವೆ? ಫಸ್ಟ್ ಕ್ರೈಟೇರಿಯಾ ಏನು? ಇದು ನಿಮ್ದು ಫಸ್ಟ್ 127% ಮಿನಿಮಮ್ 4-5 ಇರಬೇಕು. ಸೊ 261 ಇದೆ, ಇಟ್ಸ್ ಗುಡ್, ಆಯ್ತಾ? ಹಾಗಿದ್ರೆ ನಿಮ್ಗೆ ಇಲ್ಲಿ ನೋಡಿ, 2 ಮತ್ತೆ 3. ಓಕೆ, ಸೊ ಈ ಡಿಗ್ರಿ ಇಲ್ಲಿಂದ ನೋಡಿ ಕಂಪ್ಲೀಟ್ ಇದ್ರದ್ದು ನಿಮಗೆ ಎಷ್ಟು ಪರ್ಸೆಂಟ್ ಇದೆ ನೋಡಿ, 81% ಟಚ್ ಆಗಿಲ್ಲ. ಕಂಪ್ಲೀಟ್ ಡಿಗ್ರಿ ನೋಡ್ಬೇಕಲ್ವಾ? ಈಗ ಇದೆಲ್ಲ ಕಂಪ್ಲೀಟ್ ನೋಡ್ಬೇಕು. ಈಗ ಇಲ್ಲಿ ವೇವ್ 3 ಇದ್ದಿರೋದ್ರಿಂದ ಸೊ ನೋಡಿ 81.2% ಇಂದ 61.8% ವರೆಗೂ ಇದೆ. 81 ಟಚ್ ಆಗಿಲ್ಲ, ಆಯ್ತಾ? ಸೊ ಫಸ್ಟ್ ಕ್ರೈಟೇರಿಯಾ ಸೂಟ್ ಆಯ್ತಾ? ಈಗ ವೇವ್ ಎ ಅನ್ಕೊಂಡು ಇದು 0, ಇದು ನಮ್ದು ಎ, ಇದು ಬಿ, ಆಮೇಲೆ ಸಿ. ಸೊ ವೇವ್ ಬಿ ಎಷ್ಟಿದೆ ರಿಟ್ರೇಸ್ಮೆಂಟು? ವೇವ್ ಬಿ ನಿಮಗೆ ನೋಡಿ 61 to 81 ಇದೆ. ಸೊ ನಿಮ್ಗೆ ಇಲ್ಲಿಯೂ ಸಹ 81 and above ಎಕ್ಸಿಡ್ ಆಗೇ ಇಲ್ಲ. ಇದೇ ಬ್ಯೂಟಿ ಜಿಗ್ಜಾಗ್ದು, ಆಯ್ತಾ? ಆಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗ ಜಿಗ್ಜಾಗ್ ಅಲ್ಲಿ ಪ್ರೈಸ್ ವೈಸ್ ಕರೆಕ್ಷನ್ ಅಂತ ಹೇಳಿದೆ ಗೊತ್ತಾ? ನೋಡಿ, ಈ ತರದ ಹೈಯೆಸ್ಟ್ ವೇವ್ 3 ಟಾಪ್ ಎಷ್ಟಿದೆ? 1637, ಅಂದ್ರೆ 1600 ಇದೆ. ಓಕೆ, ಲೋ ಎಷ್ಟು ಬಂದಿತ್ತು ಈಗದು ವೇವ್ ಇದು? ಆಲ್ಮೋಸ್ಟ್ ಆಲ್ 800. ಸೊ 50% ರಿಡಕ್ಷನ್. ಅದಕ್ಕೆ ಇದು ಒಂಥರ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ. ಮೋಸ್ಟ್ಲಿ ಈ ಕೆಫಿನ್ ಟೆಕ್ ಅಲ್ಲಿ ಏನಾದರೂ ಒಂದು ನ್ಯೂಸ್ ಬಂದಿರಬಹುದು, ಅದಕ್ಕಾಗಿ ನೆಗೆಟಿವ್ ನ್ಯೂಸ್ ಇರೋದ್ರಿಂದ ಫಾಸ್ಟ್ ಆಗಿ ಎಲ್ಲರೂ ಪ್ರಾಫಿಟ್ ಬುಕ್ ಮಾಡಿದ್ದಾರೆ. 50% ಫಾಲ್ ಆಗಿದೆ. 1600 ಪ್ಲಸ್ ಇರೋದು ಸ್ಟಾಕ್ 800ಗೆ ಬಂದು ನಿಂತ್ಕೊಂಡ್ಬಿಡ್ತು ವೇವ್ ಎದಲ್ಲಿ.
ಆಯ್ತಾ. ಸೊ ಅದಕ್ಕೆ ಇದನ್ನ ಪ್ರೈಸ್ ವೈಸ್ ಕರೆಕ್ಷನ್ ಅಂತ ಹೇಳ್ತಾರೆ. ತುಂಬಾ ಪ್ರೈಸ್ ಫಾಲ್ ಆಗಿದೆ ಅಲ್ವಾ, ಅದಕ್ಕಾಗಿ ಪ್ರೈಸ್ ವೈಸ್ ಇದು ಕರೆಕ್ಷನ್. ಜಿಗ್ ಜಾಗು, ಜಿಗ್ ಜಾಗು ತುಂಬಾ ಡೇಂಜರು, ಇದು ತುಂಬಾ ರೇರ್ ಸಿಗೋದು. ಆ ಅದಕ್ಕಾಗಿ ನೀವು ಜಿಗ್ ಜಾಗ್ ಕರೆಕ್ಷನ್ಸ್ ಬಂದಾಗ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಬಿಟ್ಬಿಡ್ಬೇಕು. ಆಯ್ತಾ. ನೋಡಿ, ವೇವ್ ಬಿನು ನಿಮಗೆ 81 ಇಂದ 61% ವರೆಗೂ ಇದೆ. ಸೊ ಈಗ ವೇವ್ ಸಿ ಬಗ್ಗೆ ಸ್ವಲ್ಪ ನೋಡುವ. ವೇವ್ ಸಿ ನಿಮಗೆ ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ ಹಾಕಬೇಕು. ನೋಡಿ, ಇದು ನಿಮಗೆ 38% ವರೆಗೂ ಬಂದು ನಿಂತ್ಕೊಂತಿದೆ. ಆಯ್ತಾ. ಒಂದು ವೇಳೆ ಈ ಕೆಫಿನ್ ಟೆಕ್ನಾಲಜಿ ಎಲ್ಲ ಯಾರಿಗೂ ಚೆನ್ನಾಗಿದೆ ಸ್ಟಾಕು, ನಾವು ಇದ್ರ ಇನ್ವೆಸ್ಟ್ ಮಾಡ್ಬೋದಿತ್ತಲ್ಲ, ಮ್ಯಾಗ್ ಹೈಯೆಸ್ಟ್ ಇರೋದು 1600 ಇದೆ ಅಂತ ಅನಿಸ್ಬೋದು. ಓಕೆ, ಬಟ್ ಇದು ಕರೆಕ್ಷನ್ ಅಲ್ಲಿ ಇದೆ. ಇದು ನಿಮಗೆ 38% ಇಂದ ಹಿಡಿದು 261% ವರೆಗೂ ಎಲ್ಲಿವರೆಗೂ ಬೇಕಾದ್ರೂ ಬರ್ಬೋದು ಇದು. ಸೊ 261 ಯಾಕಂದ್ರೆ ಮೈನಸ್ ಎಲ್ಲ ಹೋಗುತ್ತೆ. ಸೊ ನನಗನ್ಸಿದ ಪ್ರಕಾರ ಇದು 61% ಇಲ್ಲಿವರೆಗೂ ಬರಬಹುದು ಅಷ್ಟೇ. ಓಕೆ, ಇದರಲ್ಲಿ ಮತ್ತೊಂದು ಏನಿದೆ ಗೊತ್ತಾ, 38ಗೆ ತುಂಬಾ ನಿಮಗೆ ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ, ಸಪೋರ್ಟ್ ತೋರಿಸ್ತಾ ಇದೆ ಅಲ್ವಾ. ಇಲ್ಲಿ ಕೆಳಗಡೆ ಫಾಲ್ ಆಗ್ತಾ ಇಲ್ಲ. ಸೊ ಮಿನಿಮಮ್ 38% ವರೆಗೂ ಇಲ್ಲಿ ಅದು ಡೋಲಾಯಮಾನ ಆಗ್ತಾ ಇದೆ. ಓಕೆ, ಹಾಗಿದ್ದಾಗ ಇದರಲ್ಲಿ ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ, ನೀವು ಇಲ್ಲಿ ಒಂದು ನಾರ್ಮಲ್ ಇದು ಹಾಕೊಂಡ್ಬಿಡಿ. ಓಕೆನಾ. ಯಾವಾಗ ನಿಮಗೆ ಇದು ಬಿದಿಂದ ಸಿಗೆ ಎಷ್ಟು ಟೈಮ್ ತೊಂದಿದೆ ನೋಡ್ಬೋದೆ. ಸೊ 115 ಡೇಸ್ ಹೊಂದಿದೆ ಇದು. ಓಕೆ, ಒಂದು ವೇಳೆ ಇದಕ್ಕಿಂತ ನಾವು ಕಡಿಮೆ ಟೈಮ್ ಅಲ್ಲಿ ಇದು ಏನಾದ್ರೂ 81.2% ದಾಟಿದ್ರೆ ನೀವು ಅವಾಗ ಏನಾಗುತ್ತೆ, ಇದೇನಿದೆ ಅಲ್ವಾ ವೇವ್ ಸಿ, ನಿಮ್ಗೆ 4 ಇಲ್ಲೇ ಮುಗಿಯುತ್ತೆ, ಸಿನು ಇಲ್ಲೇ ಮುಗಿಯುತ್ತೆ. ಓಕೆ, ಇದು ಯಾವ ಟೈಪ್ ಆಫ್ ಕರೆಕ್ಷನ್ ಅಂತ ನಿಮಗೆ ನಾನು ಹೇಳ್ತೇನೆ. ಟೈಪ್ಸ್ ಆಫ್ ಜಿಗ್ಜಾಗ್ ಕರೆಕ್ಷನ್ ಇರುತ್ತಲ್ಲ ಆ ಟೈಮಲ್ಲಿ ನಿಮಗೆ ಹೇಳ್ತೇನೆ. ಸೊ ಇದು ನಿಮಗೆ ಮತ್ತೆ ಅವಾಗ ಕನ್ಫರ್ಮ್ ಆಗುತ್ತೆ ಏನಂತಂದ್ರೆ ಇದು 38% ಸಿ ಮುಗಿದಿದೆ ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಬಟ್ ಇದು ನಿಮ್ಗೆ 81.2% ಮೇಲೆ ಹೋದ್ಮೇಲೆನೆ ನಮ್ಗೆ ಇದು ಕನ್ಫರ್ಮ್ ಆಗೋದು ಇದು ವೇವ್ ಸಿ ಇಲ್ಲಿಗೆ ಮುಗಿದಿದೆ ಅಂತ. ಸೊ ಇವು ಇವತ್ತು ನಿಮ್ಗೆ ಜಿಗ್ಜಾಗ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟೈಪ್ಸ್ ಆಫ್ ಜಿಗ್ಜಾಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಅಲ್ಲಿವರೆಗೂ ನೀವು ಕೋರ್ಸ್ ಬಗ್ಗೆ ಮಾಡಿರೋ ವಿಡಿಯೋಸ್ನ ನೋಡ್ತಾ ಇರ್ರಿ. ಓಕೆ, ಆಮೇಲೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಾಟ್ಸಪ್ ಚಾನಲ್ ಇದೆ, ಅದನ್ನು ಕ್ಲಿಕ್ ಮಾಡಿ ಅದನ್ನು ಜಾಯ್ನ್ ಆಗಿ. ಯಾಕೆಂದ್ರೆ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ನಾನು ಅದರಲ್ಲೇನೆ ಪೋಸ್ಟ್ ಮಾಡೋದು. ಯಾಕಂದ್ರೆ ಅರ್ಥ ಯಾಕೋ ವರ್ಕ್ ಆಗ್ತಾ ಇಲ್ಲ ಅದು. ಓಕೆ, ಸೊ ದಯವಿಟ್ಟು ನೀವು ವಾಟ್ಸಪ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಶ್ ಯು ವೆರಿ ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು.